ನಮಗೆಲ್ಲ ಬಹಳ ಖುಷಿ ಇದೆ. ಒಬ್ಬ ನಿಷ್ಠಾವಂತ ಪ್ರಾಮಾಣಿಕವಾದಂಥ ಒಬ್ಬ ಕಾರ್ಯಕರ್ತನಿಗೆ ಇಷ್ಟು ವರ್ಷಗಳ ಕಾಲ ಪಕ್ಷವನ್ನ ಸಂಘಟನೆ ಮಾಡಿ ಪಕ್ಷವನ್ನ ಅಧಿಕಾರಕ್ಕೆ ತಗೊಂಡು ಬರೋದಕ್ಕೆ ಅವ್ರದ್ದು ಬಹಳ ಪ್ರಮುಖವಾದಂಥ ಪಾತ್ರ ಇತ್ತು. ಹಾಗನ್ಬಿಟ್ಟು ಈ ಹಿಂದೆ ಇದ್ದಂಥ ಮುಖ್ಯಮಂತ್ರಿಗಳು ಆಡಳಿತದಲ್ಲಿ ಆಚೆ ಮಾಡಿದ್ರು ಅಂತಲ್ಲ, ಅವರು ಕೂಡ ಸುದೀರ್ಘವಾದಂತಹ ದಾಖಲೆಯೊಂದಿಗೆ ಒತ್ತಾಯಪೂರ್ವಕವಾಗಿ ರಾಜೀನಾಮೆ ತಗೊಂಡಿದ್ದು ಎಷ್ಟು ಮಟ್ಟಿಗೆ ಸರಿ ಅಂತೀರಾ? ಆ ಥರ ಒತ್ತಾಯಪೂರ್ವಕವಾಗಿ ಅಂತ ನಮ್ಗೇನು ಅನಿಸಿಲ್ಲ ಮೇಡಮ್. ಇದೆಲ್ಲ ಹೈಕಮಾಂಡ್ ಡಿಸಿಷನ್. ಸೊ ನಾವು ಅದನ್ನು ಕಮೆಂಟ್ ಮಾಡ್ಲಿಕ್ಕೆ ಆಗಲ್ಲ. ಹೇಗೆ ನಡೆಸ್ಬೋದು ಅಧಿಕಾರ? ಖಂಡಿತವಾಗ್ಲೂ ಅವ್ರಿಗೆ ಸಂಘಟನಾ ಶಕ್ತಿ ಇದೆ. ಎಲ್ಲರೂ ಅಂದ್ಕೊಂಡಿರುವಂಗೆ ಎಲ್ಲ ವರ್ಗದವರ ಜನಪರವಾದಂತಹ ನೋಡಿ, ನಮ್ಮದು ನಿಜವಾಗ್ಲೂ ನನಗೆ ತುಂಬ ಖುಷಿ ಆಗ್ತಾ ಇದೆ. ಡಿ ಕೆ ಶಿವಕುಮಾರ್ ಸರು ನಮ್ಮ ಕನಸು ಅಂತಲೇ ನಾನು ಹೇಳ್ಬೋದು. ಯಾಕಂದರೆ ಅವರು ಯಾವಾಗಲೂ ನಾನು ಸಿ ಎಮ್ ಆಗಬೇಕು ಅಂತ ಅವ್ರಿಗೆ ಆಸೆ ಇತ್ತು. ಅವ್ರ ಆಸೆ ಅಂತಲೇ ಅವರಿಗೆ ಅವ್ರ ಹಕ್ಕು ಅಂತಲೇ ಹೇಳ್ಬೋದು. ಅವ್ರು ಬಿಟ್ಕೊಟ್ಟಿದ್ದಾರೆ. ಏನು ಸಿದ್ದರಾಮಯ್ಯ ಸರು ಮುಖ್ಯಮಂತ್ರಿಗಳಾದಂತಹ ಅವರು ಮಾನವೀಯತೆಯಿಂದ ಅವರ ಕೆಲಸವನ್ನು ನೋಡಿ ಗುರುತಿಸಿ ಅವರಿಗೆ ಡಿ ಸಿ ಎಮ್ ಅನ್ನು ಹುದ್ದೆನ ಬಿಟ್ಕೊಟ್ಟಿರೋದಕ್ಕೆ ನಮ್ಮೆಲ್ರಿಗೂ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ಹಾಗೂ ನಮ್ಮ ಕಾರ್ಯಕರ್ತರಿಗೆ, ಮುಖಂಡರಿಗೆ, ಹಿರಿಯರಿಗೆ ಎಲ್ರಿಗೂ ತುಂಬ ಖುಷಿಯಾಗಿದೆ. ಈ ಸಂದರ್ಭದಲ್ಲಿ ಅವರಿಗೆ ನಾವು ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ದೊಡ್ಡ ಜವಾಬ್ದಾರಿ ಇದೆ ಅನ್ಸುತ್ತಲ್ವಾ? ಖಂಡಿತವಾಗಲೂ ಈ ನಮ್ಮ ಮುಖ್ಯಮಂತ್ರಿ ಸ್ಥಾನ ಏನು ಸಾಮಾನ್ಯ ಅಲ್ಲ. ಇಡೀ ರಾಜ್ಯನೇ ತಿರುಗಿ ನೋಡೋಂಥ, ಇಡೀ ದೇಶನೇ ತಿರುಗಿ ನೋಡೋಂಥ ಒಂದು ಸ್ಥಾನ ಇದು. ಇವತ್ತು ಇಡೀ ದೇಶದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ನಮ್ಮ ಮುಖ್ಯಮಂತ್ರಿಯವ್ರನ್ನ ಗುರುತಿಸಿರೋದು ನಮ್ಮೆಲ್ಲರ ಪುಣ್ಯ ಅಂತಲೇ ನಾವು ಹೇಳ್ಬೋದು. ಖಂಡಿತವಾಗ್ಲೂ ಎಷ್ಟೇ ಸಾಲ ಇದ್ರೂ ಎಲ್ಲ ಜವಾಬ್ದಾರಿಯನ್ನು ಅವರು ನಿಭಾಯಿಸ್ತೀನಿ ಅಂತ ಒಂದು ಶಕ್ತಿ ಅವರಲ್ಲಿದೆ. ಖಂಡಿತವಾಗ್ಲೂ ನಿಭಾಯಿಸ್ತಾರೆ. ಅವರಲ್ಲಿ ಆ ಶಕ್ತಿ, ಆ ಗುಣ ಎಲ್ಲವನ್ನು ಅವರಿಗೆ ಸಿಕ್ಕಿದೆ. ಭಾರತದ ಶ್ರೀಮಂತ ಮುಖ್ಯಮಂತ್ರಿಗಳಲ್ಲಿ ಇವರು ಒಬ್ರು ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ನಿಜ ಅಂತ ನಾನು ಅನ್ಕೊಂಡಿದ್ದೀನಿ. ನಮ್ಮ ಜನತೆಗೆಲ್ಲ ಒಂದು ಒಳ್ಳೆ ಸರ್ಕಾರ, ಒಳ್ಳೆ ರಾಜ್ಯವನ್ನಾಗಿ ಮಾಡ್ತಾರೆ ಅಂತ. ಖಂಡಿತವಾಗ್ಲೂ ಇಡೀ ನಮ್ಮ ದೇಶದಲ್ಲಿ ಉನ್ನತ ರಾಜ್ಯವನ್ನಾಗಿ ಮಾಡ್ತಾರೆ ಅಂತ ನಮ್ಮೆಲ್ಲರ ಆಸೆ ಇದೆ. 28ಕ್ಕೂ ನೀವೇ ಬರುವಂತದ್ದು ಏನಾದರೂ ಇದೆಯಾ? ಖಂಡಿತವಾಗ್ಲೂ ನಮ್ಮ ಸರ್ಕಾರ 28ಕ್ಕೂ ನಮ್ಮ ಕಾಂಗ್ರೆಸ್ಸೇ ನಾವೇ ಬರ್ತೀವಿ ಅಂತ ಆಸೆನೂ ಇದೆ, ಗುರಿನೂ ಇದೆ. ಗ್ಯಾರಂಟಿ ಕೊಡ್ಕೊಂಡು ಬರೋದು ಎಷ್ಟು ಮಟ್ಟಿಗೆ ಸರಿ? ಈಗ ಗ್ಯಾರಂಟಿ ಯೋಜನೆ ಇರಬಹುದು, ಆದರೆ ಅದನ್ನು ನಿಭಾಯಿಸೋಂಥ ಶಕ್ತಿ ನಮ್ಮ ಮುಖ್ಯಮಂತ್ರಿಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸಾಲ ಮಾಡಿ ಜನಗಳ ಮೇಲೆ ಸಾಲ ಇರಬಹುದು, ಎಲ್ಲವನ್ನು ಮೀರಿ ಮುಖ್ಯಮಂತ್ರಿ ಒಂದು ತುಂಬ ಖುಷಿ ಇದೆ. ನಮ್ಮ ಡಿ ಕೆ ಸರ್ ಅವರು ಏನು ಇವಾಗ ನೂತನ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡ್ಕೊಳ್ತಾ ಇದ್ದಾರೆ 3ನೇ ತಾರೀಕು. ನಿಜವಾಗ್ಲೂ ಇಡೀ ಕರ್ನಾಟಕದ ಜನತೆಗೆ ತುಂಬಾ ಸಂತೋಷವಾಗಿದ್ದೀವಿ. ಯಾಕೆ ಅಂತಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಅವರು ನಿಜವಾಗ್ಲೂ ಮುಂದಿನ ದಿನಗಳಲ್ಲಿ ಅಂದರೆ ಸಿದ್ದರಾಮಯ್ಯ ಸರ್ ಅವರು ಮಾಡಿರುವಂತಹ ಎಲ್ಲ ಕೆಲಸಗಳನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅದನ್ನು ತುಂಬ ಮುಂದೆ ತಗೊಂಡು ಹೋಗ್ತಾರೆ ಸರ್ಕಾರನ ಅಂತ ನಾವು ಆಶಿಸ್ತಾ ಇದೀವಿ. ಕಷ್ಟ ಇದು, ಯಾಕಂದ್ರೆ ಸಾಲ ಬಂದ್ಬಿಟ್ಟು 8 ಕೋಟಿ ಸಾವಿರ ಮೇಲೆ ಇದೆ. ಇದನ್ನೆಲ್ಲ ನಿಭಾಯಿಸ್ಕೊಂಡು ಹೆಂಗ್ ಹೋಗ್ಬೋದು? ಯಾಕಂದ್ರೆ 1 ವರ್ಷದ ಮೇಲೆ 8 ತಿಂಗಳೇನೋ ಇದೆ. ಹೌದು, ನಿಭಾಯಿಸ್ಬೋದು? ಇಲ್ಲ ಮೇಡಮ್, ಅವರು ಸಮರ್ಥವಾಗಿ ನಿಭಾಯಿಸ್ತಾರೆ. ಮತ್ತೆ ಅವರಿಗೆ ಒಂದು ಏನಂತಾರೆ, ಆ ಒಂದು ಛಲ ಇದೆ. ತುಂಬ ಇಷ್ಟಪಟ್ಟು ಆ ಒಂದು ಹುದ್ದೆಗೆ ಬಂದಿದ್ದಾರೆ. ನಿಜವಾಗ್ಲೂ ತುಂಬ ಸಮರ್ಥವಾಗಿ ಸಿದ್ದರಾಮಯ್ಯ ಸರ್ ಏನು ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ರು ಅದನ್ನ ಹಂಗೆ ಮುಂದೆ ತೊಗೊಂಡೋಗ್ತಾರೆ. ಸಾಲ ಅಂತ ಬಂದಾಗ ನಿಜವಾಗ್ಲೂ ಅವರು ಯಾವುದೋ ಒಂದು ರೀತಿಯಲ್ಲಿ ಅವರು ಈಗ ಆಲ್ರೆಡಿ ನಿಮ್ಗೆಲ್ಲರಿಗೂ ಗೊತ್ತಿದೆ, ಕನಕಪುರ ಬಂಡೆ ಅಂತಲೇ ಫೇಮಸ್ಸು ಅವರು. ಸೊ ಯಾವುದೋ ಒಂದು ರೀತಿಯಲ್ಲಿ ಅದನ್ನು ಸಮರ್ಥವಾಗಿ ನಿಭಾಯಿಸ್ತಾರೆ.